ಹರಿ ಓಂ ಎಲ್ಲರಿಗೂ. ನಾವು ಭಗವದ್ಗೀತೆಯ 12ನೇ ಅಧ್ಯಾಯಕ್ಕೆ ಬಂದಿದ್ದೇವೆ. ಇಂದಿನ ಭಗವದ್ಗೀತಾ ಸತ್ಸಂಗವನ್ನು ಜಯಶ್ರೀ ದಲ್ಬಂಜನ್ ಇವರ ಮನೆಯಲ್ಲಿ ಇಟ್ಟುಕೊಂಡಿದ್ದೇವೆ. ಇಂದಿನ ಅಧ್ಯಾಯ ಭಕ್ತಿಯೋಗ. ಅದಕ್ಕೆ ಇಲ್ಲಿ ಅರ್ಜುನ ಕೇಳ್ತಾ ಇದ್ದಾನೆ, ಏವಂ ಸತತಯುಕ್ತಾಯೇ ಭಕ್ತಾಸ್ತ್ವಾಂ ಪರ್ಯುಪಾಸತೆ. ಯಾವ ಮಾರ್ಗದಲ್ಲಿ ಭಕ್ತಿ ಮಾಡಿದವನು ಶ್ರೇಷ್ಠ ಅಂತ ಹೇಳಿ, ಅಂದರೆ ಒಂದು ಧ್ಯಾನವನ್ನು ಭಕ್ತಿ ಭಾವದಿಂದ ಮಾಡುವವರು ಒಂದು ಕಡೆ, ಆದರೆ ಪರಬ್ರಹ್ಮನನ್ನು ಶ್ರೇಷ್ಠ ಭಾವದಿಂದ ಉಪಾಸನೆ ಮಾಡುವವರು ಇನ್ನೊಬ್ಬರು. ಇಲ್ಲಿ ಜ್ಞಾನ ಮಾರ್ಗದಲ್ಲಿ ಉಪಾಸನೆ ಮಾಡುವವರು ಶ್ರೇಷ್ಠರು, ಭಕ್ತಿ ಮಾರ್ಗದಲ್ಲಿ ಉಪಾಸನೆ ಮಾಡುವವರು ಶ್ರೇಷ್ಠರು ಅಂತ ಹೇಳಿ. ಭಕ್ತಿ ಮಾರ್ಗದಲ್ಲಿ ಅಂದರೆ ನವವಿಧ ಭಕ್ತಿಗಳು ನಮಗೆಲ್ಲ ಗೊತ್ತಲ್ವಾ. ಭಜನೆ ಮಾಡೋದು, ಪೂಜೆ ಮಾಡೋದು, ದೇವರ ಸೇವೆ ಮಾಡೋದು, ಗುಡಿಗೆ ಹೋಗೋದು, ಈ ಥರ ಎಲ್ಲ ಭಕ್ತಿ ಮಾರ್ಗದಲ್ಲಿ ಬರುತ್ತೆ. ಆದರೆ ಜ್ಞಾನಿಗಳು ಜ್ಞಾನ ಮಾರ್ಗದಿಂದ ಹೋಗ್ತಾರೆ. ಅವರು ಶ್ರೇಷ್ಠವೋ ಇವರು ಶ್ರೇಷ್ಠವೋ ಅಂತ ಇಲ್ಲಿ ಅರ್ಜುನನ ಪ್ರಶ್ನೆಯಾಗಿದೆ. ಅದಕ್ಕೆ ಭಗವಂತ ಹೇಳ್ತಾನೆ, ಯಾರು ಮನಸ್ಸನ್ನು ಏಕಾಗ್ರಗೊಳಿಸಿ ಶ್ರದ್ಧೆಯಿಂದ ಲೌಕಿಕವಾದ ಭಾವನೆ ಇಲ್ಲದೆ ಪರಮಾತ್ಮನನ್ನು ಆರಾಧಿಸುವರೋ ಅವರು ಶ್ರೇಷ್ಠರು ಮತ್ತು ಜ್ಞಾನಿಗಳು ಎಂದು ಪರಿಗಣಿಸಲಾಗುತ್ತದೆ. ಇಲ್ಲಿ ಬರೀ ಪೂಜೆ ಮಾಡೋದು, ಗುಡಿಗೆ ಹೋಗೋದು, ಭಜನೆ ಮಾಡೋದು ಇದೇ ಮುಖ್ಯ ಅಲ್ಲ. ಇಲ್ಲಿ ಮನಸ್ಸನ್ನು ಏಕಾಗ್ರಗೊಳಿಸಬೇಕು. ನಾವು ನಮ್ಮ ಮನಸ್ಸನ್ನು ಎಲ್ಲೋ ಇಟ್ಟು ಅದಕ್ಕೆ ಹೊರಗಡೆ ತಿರುಗಾಡೋದಕ್ಕೆ ಕಳಿಸಿ ಇಲ್ಲಿ ನಾವು ಪೂಜೆ ಮಾಡ್ತೀವಿ, ಭಜನೆ ಮಾಡ್ತೀವಿ ಅಂತ ಹೇಳಿದರೆ ಆ ಪೂಜೆಯಿಂದ ಏನು ಉಪಯೋಗವಿಲ್ಲ. ಅದು ಮನಸ್ಸನ್ನು ಮೊದಲು ಏಕಾಗ್ರಗೊಳಿಸಬೇಕು, ಶ್ರದ್ಧೆಯಿಂದ ಮಾಡಬೇಕು ಅಂತ ಹೇಳ್ತಾ ಇರೋದು ಭಗವಂತ. ಇಲ್ಲಿ ಶ್ರದ್ಧೆ ತುಂಬ ಮುಖ್ಯವಾಗಿದೆ. ಮತ್ತು ಇಂದ್ರಿಯಗಳಿಂದ ಭಗವಂತನನ್ನು ತಿಳಿಯಲು ಸಾಧ್ಯವಾಗದ, ಅಂದರೆ ಕಣ್ಣಿಗೆ ಕಾಣದ ಸರ್ವವ್ಯಾಪಿಯಾದ ಭಗವಂತ ಯಾವುದೇ ಬದಲಾವಣೆ ಇಲ್ಲದೆ ಎಲ್ಲದಕ್ಕೂ ಕಾರಣವಾದ ಆ ಪರಬ್ರಹ್ಮನನ್ನು ಭೇದ ಭಾವವಿಲ್ಲದೆ ಪ್ರಪಂಚದ ಹಿತವನ್ನು ಬಯಸುತ್ತಾ ಏಕಾಗ್ರವಾಗಿ ಆರಾಧಿಸ್ತಾರೋ ಅವರು ಪರಮಾತ್ಮನನ್ನು ಸಾಕ್ಷಾತ್ಕಾರ ಮಾಡಿಕೊಳ್ತಾರೆ ಅಂತ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಭಗವಂತ ನಾವು ನಿನ್ನೆಯ ಅಧ್ಯಾಯದಲ್ಲಿ ನೋಡಿದ್ವಿ. ಭಗವಂತ ಎಲ್ಲ ಕಡೆ ಇದ್ದಾನೆ, ಸರ್ವವ್ಯಾಪಿ ಭಗವಂತ, ಜಡ ಚೇತನ ಎಲ್ಲದರಲ್ಲಿಯೂ ಭಗವಂತ ಇದ್ದಾನೆ. ಅಂತಹ ಸರ್ವವ್ಯಾಪಿಯಾದ ಭಗವಂತನಿಗೆ ಇಲ್ಲಿ ನಮಗೆ ಕಣ್ಣಿಗೆ ಕಾಣಿಸೋಲ್ಲ. ಯಾಕೆಂದರೆ ನಾವು ನಿನ್ನೆ ನೋಡ್ಕೊಂಡ್ವಿ, ಕಣ್ಣಿಗೆ ನಮಗೆ ಭಗವಂತ ಎದಕ್ಕೆ ಕಾಣಿಸೋದಿಲ್ಲ ಅಂತ ಹೇಳಿ. ಅಂತಹ ಕಣ್ಣಿಗೆ ಕಾಣದ ಭಗವಂತನನ್ನು ಇಲ್ಲಿ ನಾವು ಪ್ರೀತಿ ಮಾಡಬೇಕು, ಪೂಜೆ ಮಾಡಬೇಕು ಅಂದರೆ ಎಷ್ಟು ಕಷ್ಟ. ಕಣ್ಣಿಗೆ ಕಾಣೋರಿಗೆ ನಂಬೋದು, ಅವರಿಗೆ ಅರ್ಥ ಮಾಡ್ಕೊಳ್ಳೋದು, ಮಾಡಿಸೋದು ಕಷ್ಟ. ಅಂಥದ್ರಲ್ಲಿ ಇಲ್ಲಿ ಭಗವಂತ ಕಣ್ಣಿಗೆ ಕಾಣೋದಿಲ್ಲ ನಮಗೆ. ಅಂಥ ಭಗವಂತನನ್ನು ನಾವು ಮನಸ್ಸನ್ನು ಏಕಾಗ್ರಗೊಳಿಸಿ ಆರಾಧಿಸಬೇಕು ಅಂತಿದ್ದಾರೆ. ಅದಕ್ಕೆ ಇಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಅಂತಾರೆ. ಯಾಕಂದರೆ ನಮಗೆ ಮೊದಲಿಂದನೂ ಇದಕ್ಕೆ ನಾವು ಸ್ವಲ್ಪ ಟ್ರೈನಿಂಗ್ ಕೊಡ್ತಾ ಬರಬೇಕು. ಮನಸ್ಸಿಗಾಗಲಿ ನಮ್ಮ ಇಂದ್ರಿಯಗಳಿಗಾಗಲಿ ಆ ಕಡೆ ಈ ಕಡೆ ಎಲ್ಲೂ ಹೋಗಬೇಡ, ಇಲ್ಲೇ ಸ್ಥಿರವಾಗಿ ಇರು, ಭಗವಂತನ ಸೇವೆ ಮಾಡು ಅಂತ ಹೇಳಿ. ನಮಗಿಲ್ಲಿ ಕೃಷ್ಣನ ಪ್ರಾಣ ಸ್ನೇಹಿತ ಉದ್ಧವನ ನೆನಪಾಗುತ್ತೆ. ಉದ್ಧವ ಕೃಷ್ಣನ ತುಂಬ ಪ್ರಿಯ ಭಕ್ತ. ಆತ ಕೃಷ್ಣನಲ್ಲಿ ಕೇಳ್ತಾ ಇದ್ದ, ಭಗವಂತ, ನಾನು ನಿನ್ನ ಸೇವೆ ಮಾಡದೇ ಇದ್ದರೆ ನನಗೆ ಪಾಪ ಬರುತ್ತೆ, ನಿನ್ನನ್ನು ನೆನೆಸದೇ ಇದ್ದರೆ ನನಗೆ ಪಾಪ ಬರುತ್ತೆ. ಆದರೆ ಆ ಪಾಪವನ್ನು ಹೇಗೆ ಕೊಡಬೇಕು ಅಂದರೆ, ನಿನ್ನ ನೋಡದ ಕಣ್ಣು ನನಗೆ ಕುರುಡಾಗಲಿ, ನಿನ್ನ ದರ್ಶನ ಮಾಡದ ಕಣ್ಣುಗಳು ನನಗೆ ಕುರುಡಾಗಲಿ, ಮತ್ತು ನಿನ್ನ ಸೇವೆ ಮಾಡದ ಈ ಕೈಗಳು ಇದ್ದು ಏನು ಉಪಯೋಗ ಭಗವಂತ, ಈ ಕೈಗಳೇ ಯಾವ ಕೆಲಸಕ್ಕೂ ಬಾರದ ಹಾಗೆ ಆಗಲಿ. ಮತ್ತೆ ಅಲ್ಲಿ ಉದ್ಧವ ಹೇಳ್ತಾ ಇದ್ದ, ಈ ಕಾಲುಗಳಿರೋದೇ ನಿನ್ನ ತೀರ್ಥಕ್ಷೇತ್ರಕ್ಕೆ ನಿನ್ನ ಸೇವೆ ಮಾಡಲಿಕ್ಕೆ,
ಈ ಕಾಲುಗಳು ನಿನ್ನ ಸೇವೆಗೆ ಅಂತ ಬರದೆ ಇನ್ನೆಲ್ಲೆಲ್ಲೋ ಹೋದರೆ ಅಂತಹ ಕಾಲುಗಳು ನಡೆಯಲಿಕ್ಕೆ ಬಾರದ ಹಾಗೆ ಇರಲಿ ಅಂತ ಹೇಳಿ. ಇಲ್ಲಿ ಉದ್ಧವ ಕೇಳ್ತಾ ಇರೋದು ಎಷ್ಟು ವಿಚಿತ್ರ, ಅಷ್ಟೇ ಒಂದು ಸತ್ಯ ಕೂಡ ಹೌದು. ನಮ್ಮ ಇಂದ್ರಿಯಗಳು ನಮ್ಮ ಹಿಡಿತದಲ್ಲಿಡದೆ ಅವುಗಳಿಗೆ ನಮ್ಮ ಮಾತನ್ನು ಕೇಳಿಸದೆ ಸುಮ್ಮನೆ ಅದರ ಪಾಡಿಗೆ ಅದಕ್ಕೆ ಬಿಟ್ಟುಬಿಟ್ರೆ ಅವು ತಮ್ಮಿಚ್ಛೆಯಂತೆ ಎಲ್ಲೆಲ್ಲೋ ಹೋಗಿಬಿಡ್ತವೆ. ನೋಡಬಾರದ್ದು ನೋಡ್ತಾವೆ, ಕೇಳಬಾರದ್ದು ಕೇಳ್ತಾವೆ, ಮಾಡಬಾರದ್ದು ಮಾಡ್ತವೆ, ಹೋಗಬಾರದ ಸ್ಥಳಗಳಿಗೆಲ್ಲ ಹೋಗ್ತವೆ. ಅದಕ್ಕೋಸ್ಕರ ಇಲ್ಲಿ ಭಗವಂತ ಹೇಳ್ತಾ ಇರೋದು ಇಂದ್ರಿಯಗಳನ್ನು ಮೊದಲು ನಿಗ್ರಹಿಸು, ಮನಸ್ಸನ್ನು ನಿಗ್ರಹಿಸು. ಇದು ಶರೀರ ಇರೋದೇ ಭಗವಂತನ ಸೇವೆಗೆ ಅಂತ ತಿಳ್ಕೊ. ಜ್ಞಾನ ಮಾರ್ಗದಲ್ಲಿ ಹೋಗೋದು ಸ್ವಲ್ಪ ಕಷ್ಟ ಆಗುತ್ತೆ ಹೌದು, ಆದರೆ ಅದು ಸಹ ಸಾಧನೆಯ ಮುಖಾಂತರ ಹೋಗೋದು ತುಂಬ ಸುಲಭ. ಪ್ರಯತ್ನ ಪಟ್ಟರೆ ಎಲ್ಲವೂ ಸುಲಭನೇ, ಅದಕ್ಕೇನಿಲ್ಲ. ಆದರೆ ಇಲ್ಲಿ ಮತ್ತೆ ಭಗವಂತ ಹೇಳ್ತಾನೆ, ಪರಮಾತ್ಮನ ವಿಷಯದಲ್ಲಿ ಆಸಕ್ತರಾಗಿ ಅನನ್ಯ ಭಕ್ತಿಯಿಂದ ಧ್ಯಾನಿಸುತ್ತಾ ಆರಾಧಿಸುತ್ತಾರೋ ಅವರು ಪರಮಾತ್ಮನಲ್ಲಿಯೇ ಒಂದಾಗ್ತಾರೆ. ಅನನ್ಯ ಭಕ್ತಿಯಿಂದ ಭಗವಂತನನ್ನು ಆರಾಧಿಸು ಅಂತ ಹೇಳ್ತಿದ್ದಾನೆ. ಇಲ್ಲಿ ಅನಂತ ಭಕ್ತಿಯಿಂದ ಅಂದರೆ ಭಕ್ತಿ ಅಂದರೆ ಏನು ಹಾಗಿದ್ರೆ? ಭಕ್ತಿ ಅಂದರೆ ದೀಪ ಹಚ್ಚೋದು, ಹೂ ಹಾಕೋದು, ಊದಿನ ಕಡ್ಡಿ ಬೆಳಗೋದು, ಒಂದು ಸ್ವಲ್ಪ ಜಪ ತಪ ಮಾಡ್ಕೋತಾ ಕೂತ್ಕೊಳ್ಳೋದು, ಇದು ಕೇವಲ ಭಕ್ತಿ, ಇದು ತೋರಾಣಿಕೆ ಭಕ್ತಿ ಇದು. ಆದರೆ ಭಕ್ತಿ ಅಂದರೆ ಎಲ್ಲ ನಮ್ಮ ಪ್ರತಿಯೊಂದು ಕೆಲಸವನ್ನು ಪೂಜೆ ಅಂತಲೇ ತಿಳ್ಕೊಂಡು ಮಾಡೋದೇ ಭಕ್ತಿ. ನಾವು ಏನೇ ಕರ್ಮ ಮಾಡಲಿ ಆ ಕರ್ಮವೆಲ್ಲವನ್ನು ಭಗವಂತನಿಗೆ ಅರ್ಪಿಸಬೇಕು. ಆ ಕರ್ಮದಲ್ಲಿಯೇ ಭಗವಂತನನ್ನು ನೋಡಲಿಕ್ಕೆ ಪ್ರಯತ್ನ ಪಡಬೇಕು. ನಾವು ಏನು ಜೀವಮಾನದುದ್ದಕ್ಕೂ ಮಾಡೋ ಕರ್ಮ ಎಲ್ಲ ಆ ಭಗವಂತನ ಸೇವೆ ಅಂತಲೇ ತಿಳ್ಕೋಬೇಕು. ಅಲ್ಲಿ ಭಗವಂತನನ್ನು ಪ್ರಿಯಗೊಳಿಸಲು ನಾವು ಪ್ರಯತ್ನ ಮಾಡಬೇಕು. ಈ ಭಕ್ತಿಯಲ್ಲಿ ಪ್ರೀತಿ ಮತ್ತು ಶ್ರದ್ಧೆಯಿಂದ ಮಾಡಿದರೆ ಅದೇ ಶುದ್ಧವಾದ ಭಕ್ತಿ ಆಗುತ್ತೆ. ನಾವು ಸುಮ್ಮನೆ ಯಾರಿಗೋ ಬೈಕೊಂಡು ಮಾಡಿಕೊಂಡು ಪೂಜೆ ಅಂತ ಮಾಡಿದರೆ ಅಂಥ ಭಕ್ತಿ ಆಗೋದೇ ಇಲ್ಲ. ನಾವು ಮನಸ್ಸಿನಲ್ಲಿ ಯಾರ್ಯಾರಿಗೋ ಬೈತಾ ಇರ್ತೀವಿ, ಕೈಯಲ್ಲಿ ಊದಿನ ಕಡ್ಡಿ ಬೆಳಗ್ತಾ ಇರ್ತೀವಿ. ಹೀಗೆ ಇದು ಭಕ್ತಿ ಅಲ್ಲ. ಭಗವಂತನ ಲೆಕ್ಕದಲ್ಲಿ ಇದು ಪೂಜೆ ಮಾಡಿದರೂ ವ್ಯರ್ಥ ಅಂತ ಹೇಳಿ ನಾವು ಈ ಹುಟ್ಟು ಸಾವುಗಳ ಸಂಸಾರ ಸಾಗರದಿಂದ ಮೇಲೆ ಬರಬೇಕಂದ್ರೆ, ಈ ಸಂಸಾರದ ಜಂಜಾಟದಿಂದ ಮೇಲೆ ಬರಬೇಕಂದ್ರೆ ಭಗವಂತನ ಸಾಕ್ಷಾತ್ಕಾರವನ್ನು ಪಡ್ಕೋಬೇಕು. ಭಗವಂತನ ರೂಪವನ್ನೇ ಸದಾ ನಮ್ಮ ಮನಸ್ಸಿನಲ್ಲಿ ಸ್ಥಿರವಾಗಿ ಇಟ್ಕೋಬೇಕು. ಇದೆಲ್ಲ ಸಿಗೋದು ಸ್ವಲ್ಪ ಕಷ್ಟ, ಆದರೆ ಆಧ್ಯಾತ್ಮಿಕ ಮಾರ್ಗದಲ್ಲಿ ಹೋಗುವಾಗ ಇದು ಸ್ವಲ್ಪ ಸುಲಭ ಅಂತಲೂ ಅನಿಸುತ್ತೆ. ಯಾಕಂದರೆ ಯಾವ ಕ್ಷಣದಲ್ಲಿ ಯಾವ ಮಾತು ನಮ್ಮ ಮನಸ್ಸನ್ನು ಜಾಗೃತಗೊಳಿಸುತ್ತೋ ಹೇಳಲಿಕ್ಕಾಗೋದಿಲ್ಲ. ಯಾವುದೋ ಒಂದೇ ಒಂದು ಸಣ್ಣ ಕಿಡಿ, ಒಂದು ಬೆಳಕು ಸ್ವಲ್ಪ ಕಂಡ್ರೆ ಸಾಕು, ಅಲ್ಲಿ ನಮಗೆ ಜ್ಞಾನೋದಯ ಆಗುತ್ತೆ. ಹೇಗಂದರೆ ತುಳಸಿದಾಸರ ಕಥೆಯಲ್ಲಿ ಒಂದು ಚೆನ್ನಾಗಿ ನಮಗೆ ನೆನಪಾಗುತ್ತೆ. ತುಳಸಿದಾಸರು ಅವರು ಸಂಸಾರಿಗಳು. ತುಳಸಿದಾಸರು ಅವರಿಗೆ ಹೆಂಡತಿ ಇದ್ದರು. ಅವರು ಹೆಂಡತಿಯ ಮೇಲೆ ತುಂಬ ಮೋಹ ತುಳಸಿದಾಸರಿಗೆ. ಇಷ್ಟು ಮೋಹ ಅಂದರೆ ಒಂದು ದಿನವೂ ಅವರು ಹೆಂಡತಿಯನ್ನು ಬಿಟ್ಟು ಇರ್ತಾ ಇರಲಿಲ್ಲ. ಒಂದು ಕಡೆ ಹೇಳ್ತಾರೆ, ಅವರು ಮದುವೆ ಆದಾಗಿಂದನೂ ಹೆಂಡತಿಯನ್ನು ತವರು ಮನೆಗೂ ಸಹ ಕಳಿಸಿರಲಿಲ್ಲ ಅಂತೆ. ಹೀಗಿರಬೇಕಾದ್ರೆ ಒಂದು ದಿನ ತುಳಸಿದಾಸರಿಗೆ 1-2 ದಿನ ಎಲ್ಲೋ ಒಂದು ಕೆಲಸದ ಮೇಲೆ ಬೇರೆ ಊರಿಗೆ ಹೋಗೋ ಪ್ರಸಂಗ ಬರುತ್ತೆ. ಹೆಂಡತಿನೂ ಪಾಪ ಮನೆಯಲ್ಲಿ ಒಬ್ಬಳೇ ಇದ್ಲು. ಗಂಡ ಇದ್ದಾಗ ಹೆಂಡತಿನ ತವ್ರ ಮನೆಗೆ ಕಳಿಸ್ತಾ ಇರಲಿಲ್ಲ ಅಂತ ಹೇಳಿ, ಈಗ ಹೇಗಿದ್ದರೂ ಗಂಡ ಇಲ್ಲ, 2 ದಿನ ಬಿಟ್ಟು ಬರ್ತಾರೆ. ನಾನು ಅಷ್ಟರಲ್ಲಿ 2 ದಿನ ತವ್ರ ಮನೆಗೆ ಹೋಗಿ ಬರ್ಬೋದು, ಬರೋದಕ್ಕಿಂತ 1 ಗಂಟೆ ಮೊದಲು ಮನೇಲಿ ಬಂದಿದ್ದರೆ ಆಯ್ತಲ್ಲ ಅಂತ ಹೇಳಿ ಹೆಂಡತಿ ತವ್ರ ಮನೆಗೆ ಹೋಗ್ತಾಳೆ. ಹೆಂಡತಿ ತವ್ರ ಮನೆಗೆ ಹೋಗಿರ್ತಾಳೆ. ಈ ಕಡೆ ತುಳಸಿದಾಸರು ಏನು ಬೇರೆ ಕೆಲಸದ ಮೇಲೆ ಹೋಗಿರ್ತಾರಲ್ಲ, ಅವರಿಗೆ ಹೆಂಡತಿಯನ್ನು ಬಿಟ್ಟಿರೋದು ತುಂಬ ಕಷ್ಟ ಅನಿಸುತ್ತೆ. ಅಯ್ಯೋ ಇಲ್ಲಪ್ಪ, ಈಗ ನನಗೆ ಹೆಂಡತಿಯನ್ನು ಬಿಟ್ಟಿರೋದಕ್ಕೆ ಆಗೋದೇ ಇಲ್ಲ ಅಂತ ಹೇಳಿ ಅವರು ಹೊರಟ ಕೆಲಸವನ್ನು ಅರ್ಧಕ್ಕೆ ಬಿಟ್ಟು ವಾಪಸ್ ಮನೆಗೆ ಬಂದುಬಿಡ್ತಾರೆ.
ವಾಪಸ್ ಮನೆಗೆ ಬಂದು ನೋಡ್ತಾರೆ, ಹೆಂಡತಿ ಮನೆಯಲ್ಲಿ ಇಲ್ಲವೇ ಇಲ್ಲ. ಎಲ್ಲಿದ್ದಾಳೆ ಹೆಂಡತಿ ಅಂತ ವಿಚಾರಿಸಿದಾಗ ತವ್ರ ಮನೆಗೆ ಹೋಗಿದ್ದಾಳೆ ಅಂತಾರೆ. ಸರಿ, ಹಾಗಿದ್ರೆ ಈಗ ತವ್ರ ಮನೆಗೆ ಹೊರಟು ಬಿಡೋದು. ಆದರೆ ಆ ಹೆಂಡತಿ ತವ್ರ ಮನೆಗೆ ಹೋಗಬೇಕಂದ್ರೆ ನಡುವೆ ಒಂದು ಕಾಲುವೆ ಬರುತ್ತೆ. ಆ ಕಾಲುವೆಯನ್ನು ದಾಟ್ಕೊಂಡು ಹೋಗಬೇಕು. ಅದು ಮಳೆಗಾಲ, ಆವತ್ತು ತುಂಬ ಮಳೆ ಬೇರೆ ಬಂದಿರುತ್ತೆ, ಕಾಲುವೆ ತುಂಬ್ಕೊಂಡ್ಬಿಟ್ಟಿರುತ್ತೆ. ಆ ಕಾಲುವೆಯನ್ನು ದಾಟಿ ಹೋಗಬೇಕು. ರಾತ್ರಿ ಆಗಿರುತ್ತೆ, ಯಾವ ನಾವಿಕರು ಇರೋದಿಲ್ಲ. ಹಾಗಾಗಿ ಹೆಂಗಪ್ಪ ಇದನ್ನು ಕಾಲುವೆಯನ್ನು ದಾಟೋದು ಅಂತ ವಿಚಾರ ಮಾಡ್ತಾ ಇರಬೇಕಾದ್ರೆ ಅಲ್ಲಿ ಒಂದೇನೋ ತೆಪ್ಪದ ಥರ ಒಂದೇನೋ ಕಾಣಿಸುತ್ತೆ ಕತ್ತಲಲ್ಲಿ. ಕತ್ತಲು ಬೇರೆ ಆಗಿರುತ್ತೆ ಅಲ್ವಾ, ಕಾಣೋದಿಲ್ಲ ಸರಿಯಾಗಿ. ಏನೋ ಒಂದಿದೆ, ಇದ್ರ ಮೇಲೆ ಕುಂತು ಹೊರಟ್ರೆ ಆಯಿತು ಅಂತ ಹೇಳಿ ಅದ್ರ ಮೇಲೆ ಕುತ್ಕೊಂಡು ಆ ಕಾಲುವೆಯನ್ನು ದಾಟಿ ಆಚೆ ಹೋಗ್ತಾರೆ. ಆಚೆ ಹೋದ್ಮೇಲೆ ಈಗ ಹೆಂಡತಿ ತವ್ರ ಮನೆಯಲ್ಲಿ ಇಷ್ಟು ರಾತ್ರಿ ಎದಕ್ಕೆ ಬಂದೆ ಅಂತ ಕೇಳಿದರೆ ಏನು ಹೇಳೋದು ಅಂತ ಹೇಳಿ ಅವರು ಬಾಗಿಲು ಬಡಿಯೋದೇ ಇಲ್ಲ. ಹೆಂಡತಿ ಮೇಲ್ಗಡೆ ರೂಮಲ್ಲಿರೋದು ಗೊತ್ತಿರುತ್ತೆ ಅವ್ರಿಗೆ. ಆ ಹೆಂಡತಿ ಇರುವ ರೂಮಿನ ದೀಪ ಬೆಳಗ್ತಾ ಇರುತ್ತೆ. ಅಂದರೆ ಹೆಂಡತಿ ಇಲ್ಲಿದ್ದಾಳೆ, ಎಚ್ಚರವಾಗಿದ್ದಾಳೆ ಅಂತ ತಿಳ್ಕೊಂಡು ಈಗ ಕೆಳಗಿನ ಮಹಡಿ ಬಿಟ್ಟು ಮೇಲಿನ ಮಹಡಿಯಲ್ಲಿ ಹೆಂಡತಿ ಇರೋದು. ಈಗ ಕೆಳಗಿಂದ ಅಲ್ಲಿ ಮೇಲಕ್ಕೆ ಹೋಗೋದು ಹೇಗೆ ಅಂತ ಹೇಳಿ ಆಚೆ ಈಚೆ ಹೆಂಗೆ ಹೋಗಬೇಕು? ಒಂದು ಕಿಟಕಿ ಇದೆ, ಆ ಕಿಟಕಿ ಮುಖಾಂತರ ಒಳಗೇನೋ ಹೋಗ್ಬೋದು, ಆದರೆ ಹತ್ತೋದು ಹೇಗೆ ಅಂತ ಹೇಳಿ ಹುಡುಕ್ತಾ ಇರಬೇಕಾದ್ರೆ ಅಲ್ಲೊಂದು ಹಗ್ಗ ಕಾಣುತ್ತೆ. ಆ ಹಗ್ಗನ ಹಿಡ್ಕೊಂಡು ತುಳಸಿದಾಸರು ಮೇಲೆ ಏರ್ತಾರೆ. ಏರಿ ಹೆಂಡತಿಯ ರೂಮಿಗೆ ಹೋಗ್ತಾರೆ. ಹೆಂಡತಿಗೆ ಗಂಡನನ್ನು ಕಂಡು ಒಂದು ಕಡೆ ಆಶ್ಚರ್ಯ ಆಗುತ್ತೆ, ಮತ್ತೊಂದು ಕಡೆ ಕೋಪ ಬರುತ್ತೆ. ಇಷ್ಟು ರಾತ್ರಿಯಲ್ಲಿ ಹೇಗೆ ಬಂದಿರ್ಬೋದು ಅಂತ ಹೇಳಿ ಗಂಡನಿಗೆ ಕೇಳ್ತಾರೆ. ಹೇಗೆ ನೀವು ಬಂದಿದ್ದು ಇಷ್ಟು ರಾತ್ರಿಯಲ್ಲಿ? ಅದು ನೇರ ಮಾರ್ಗದಿಂದ ಬಿಟ್ಟು ಕಳ್ಳ ಮಾರ್ಗದಿಂದ ಬಂದಿದ್ದೀರಲ್ಲ, ಹೇಗೆ ಅಂತ ಕೇಳಿದಾಗ ಇಲ್ಲ ಇಲ್ಲೊಂದು ದಾರ ಇತ್ತು, ಆ ದಾರವನ್ನು ಹಿಡ್ಕೊಂಡು ಮೇಲೆ ಬಂದೆ ಅಂತ ಹೇಳಿ. ಹೆಂಡತಿ ದೀಪವನ್ನು ಒಯ್ದು ಆ ದಾರ ಏನು ಅಂತ ನೋಡಿದರೆ ಅದು ಒಂದು ಹಾವಿರುತ್ತೆ. ಹೆಂಡತಿಗೆ ಸ್ವಲ್ಪ ಗಾಬರಿ, ಸಿಟ್ಟು ಎಲ್ಲ ಬರುತ್ತೆ. ಇಂಥ ಕಾಲುವೆಯನ್ನು ಹೇಗೆ ದಾಟ್ಕೊಂಡು ಬಂದ್ರಿ ಅಂತ ಕೇಳಿದಾಗ ಅಲ್ಲೊಂದು ತೆಪ್ಪ ಇತ್ತು, ಅದರ ಮೇಲೆ ಕೂತ್ಕೊಂಡು ಬಂದೆ ಅಂತ ಹೇಳಿದಾಗ ಹೆಂಡತಿ ದೀಪವನ್ನು ತಗೊಂಡು ಹೋಗಿ ಆ ಕಾಲುವೆ ಹತ್ರ ಹೋಗಿ ನೋಡ್ತಾಳೆ. ಅದು ತೆಪ್ಪ ಅಲ್ಲ, ಅದು ಶವವಾಗಿರುತ್ತೆ. ಶವ ಎಷ್ಟೋ ದಿನದಿಂದ ಅಲ್ಲಿ ಬಿದ್ದು ತೇಲ್ತಾ ಇರುತ್ತೆ ಅದು. ಹೀಗೆ ತುಳಸಿದಾಸರು ಹೆಂಡತಿ ಹತ್ರ ಬಂದದ್ದನ್ನು ನೋಡಿ ಹೆಂಡತಿಗೆ ಸಿಟ್ಟು ತುಂಬ ಬರುತ್ತೆ. ಬಂದಾಗ ಅವ್ರು ಏನಂತ ಬೈಬೇಕು ಗಂಡನಿಗೆ? ನಿಮಗೆ ಈ ಹೆಂಡತಿಯ ಮೇಲಿನ ಮೋಹ, ಈ ಪ್ರೀತಿ ಹೆಂಡತಿ ಮೇಲೆ ಇರೋದರ ಬದಲು ದೇವರ ಮೇಲೆ ಇದ್ದಿದ್ದರೆ ದೇವರು ನಿಮಗೆ ಪ್ರತ್ಯಕ್ಷ ಆಗ್ತಾ ಇದ್ದ. ಇಂಥ ಮೋಹನ ಎಲ್ಲಿದ್ದರು? ಈ ತರಹ ಬರೋದಾ? ಹೀಗೆ ಬರೋದು. ಹೆಂಡತಿಯನ್ನು ಹೇಗೆ ಈಗ ಹುಡ್ಕೊಂಡು ಎಷ್ಟೊತ್ತಿದ್ರೂ ಹೆಂಡತಿಯನ್ನು ಸೇರಲೇಬೇಕು ಅನ್ನೋ ಒಂದು ಕಾತರದಲ್ಲಿ ಬಂದಿದ್ದೀರಲ್ಲ, ಇದೇ ಮೋಹವನ್ನು ನೀವು, ಇದೇ ಪ್ರೀತಿಯನ್ನು ನೀವು ದೇವರಲ್ಲಿ ತೋರಿಸಿದ್ರೆ ದೇವರು ನಿಮಗೆ ಪ್ರತ್ಯಕ್ಷ ಆಗ್ತಿದ್ರು ಅಂತ ಹೇಳ್ತಾಳೆ. ಇದು ಒಂದೇ ಮಾತು ಸಾಕು ತುಳಸಿದಾಸರಿಗೆ ಜ್ಞಾನೋದಯ ಆಗೋದಕ್ಕೆ. ಅವರಿಗೆ ತಕ್ಷಣ ಅನಿಸುತ್ತೆ, ಹೌದಲ್ವಾ, ನಾನು ಎಷ್ಟು ದೊಡ್ಡ ತಪ್ಪು ಮಾಡ್ತಾ ಇದ್ದೆ, ನನ್ನ ಹೆಂಡತಿ ಹೇಳಿದ್ದು ಸರಿ ಇದೆ, ಹೌದು ನಾನು ದೇವರನ್ನು ಕಾಣಬೇಕು, ದೇವರನ್ನು ನೋಡಬೇಕು ಅಂತ ಹೇಳಿ ತಕ್ಷಣ ಅಲ್ಲಿಂದ ಭಗವಂತನ ನಾಮಸ್ಮರಣೆಗೆ ಅಂತ ಹೊರಡ್ತಾರೆ. ಧ್ಯಾನ ಮಾಡ್ತಾರೆ, ತಪಸ್ ಮಾಡ್ತಾರೆ, ಭಗವಂತನನ್ನು ಒಲಿಸ್ಕೊತಾರೆ. ಹನುಮಾನ್ ಚಾಲೀಸ ಬರೆದವರು ಇದೇ ತುಳಸಿದಾಸರು. ಹೀಗೆ ಇಲ್ಲಿ ತುಳಸಿದಾಸರಿಗೆ ಸಂಸಾರಿಯಾಗಿದ್ದರೂ ಸಹ ಒಂದು ಕ್ಷಣದಲ್ಲಿ ಅವರ ಜ್ಞಾನದ ಜ್ಯೋತಿ ಬೆಳಗಿಬಿಡ್ತು. ಇದೇ ಥರ ನಮ್ಮ ಮನುಷ್ಯರ ಜೀವನವನ್ನು ಸಾರ್ಥಕ ಮಾಡ್ಕೋಬೇಕು ನಾವು. ಇಲ್ಲಿ ಮನಸ್ಸಿನ ಚಂಚಲತೆ ಇರೋದರಿಂದ ಇಲ್ಲಿ ಮನಸ್ಸನ್ನು ನಿಗ್ರಹ ಮಾಡಲಿಕ್ಕೆ ಆಗೋದಿಲ್ಲ, ನಾವು ಸಮರ್ಥರಿಲ್ಲ ಅಷ್ಟು. ಅದಕ್ಕೋಸ್ಕರ ಇಲ್ಲಿ ಭಕ್ತಿ ಮಾರ್ಗದಿಂದ ಭಗವಂತನನ್ನು ಸೇರಬಹುದು ಅಂತ ಹೇಳ್ತಾ ಇದ್ದಾರೆ. ಈ ಭಕ್ತಿ ಯೋಗದ ಅಭ್ಯಾಸದಲ್ಲಿ ಅಸಮರ್ಥರಾದರೆ ಕರ್ಮಗಳನ್ನು ಪರಮಾತ್ಮನಿಗಾಗಿ ಭಗವಂತನಿಗಾಗಿ ಎಂದು ಭಾವನೆಯಿಂದ ಆಚರಿಸು.
ಇದರಿಂದ ಭಗವಂತನನ್ನು ಪಡಿಬಹುದು ಅಂತಾರೆ. ಅಂದರೆ ಪ್ರತಿಯೊಂದು ಮಾತಿನಲ್ಲಿಯೂ ಭಗವಂತನೇ ಇದ್ದಾನೆ, ಭಗವಂತನೇ ಹೇಳ್ತಾ ಇದ್ದಾನೆ, ಭಗವಂತನೇ ನುಡಿಸ್ತಾ ಇದ್ದಾನೆ ಅನ್ನೋ ಭಾವ ನಮಗೆ ಬರಬೇಕು. ರಾಮಕೃಷ್ಣರಲ್ಲಿ ಒಂದು ಘಟನೆ ನೆನಪಾಗುತ್ತೆ. ರಾಮಕೃಷ್ಣ ಪರಮಹಂಸರು ಅವರನ್ನು ಯಾರಾದರೂ ರಾಮಕೃಷ್ಣ ಅಂತ ಕರೆದ್ರೆ ಸಾಕು, ಅವರು